ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ ಗೆಳೆಯರೆ. ಇವತ್ತು ನಾನು ಹೇಳ್ಕೊಡ್ತಿರೋ ಟಾಪಿಕ್ ಬಂದು ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ. ಈ ಕಂಪ್ಯೂಟರ್ ಬೇಸಿಕ್ಸ್ ಅನ್ನೋದು ಪ್ರತಿಯೊಂದು ನಿಗಮ ಮಂಡಳಿ, ಪ್ರತಿಯೊಂದು ಎಕ್ಸಾಮಿನೇಷನ್, ಯಾವುದೇ ಥರ KE ಆಗಲಿ, KEA ಎಕ್ಸಾಮಿನೇಷನ್ ಬೋರ್ಡ್ ಆಗಲಿ ಆರ್ KPSC ಎಕ್ಸಾಮಿನೇಷನ್ ಬೋರ್ಡ್ ಆಗಲಿ, ಈಗ ಕಂಡಕ್ಟ್ ಮಾಡುವಂತಹ ಪ್ರತಿ ಎಕ್ಸಾಮ್ಸಲ್ಲಿ ನಿಮ್ಗೆ ಈ ಕಂಪ್ಯೂಟರ್ ಅನ್ನೋದು ಕೇಳ್ತಾರೆ. ಈ ಕಂಪ್ಯೂಟರ್ ಮೇಲೆ ನಿಮಗೆ ಮಿನಿಮಮ್ 30 to 35 ಮಾರ್ಕ್ಸ್ ಇರುತ್ತೆ. ಸೊ ನಾನು ನಿಮಗೆ ಮಾಡ್ಕೊಡ್ತಿರೋ ಅಂತಹ ಈ ಟಾಪಿಕ್ ಕಂಟೆಂಟ್ ಎವ್ರಿ ಡೇ ಹಾಕ್ತಾ ಇರ್ತೀನಿ. ಸೊ ದಟ್ ನಿಮಗೆ ಕಂಪ್ಲೀಟ್ ಸಿಲೆಬಸ್ನ ನಾನು ಮಾಡ್ಕೊಡ್ತೀನಿ. ಹಾಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇ ಬರುತ್ತೆ ಆ ಟಾಪಿಕ್ಸ್ ಮೇಲೆ ಕ್ವಶನರಿ ಸಹ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಮಾಡೋ ನನಗೊಂದು ಹೆಲ್ಪ್. ಓಕೆ, ಆ್ಯಂಡ್ ಇದಾದ ನಂತರ ನಾನು ಹಾಕೋ ಪ್ರತಿ ಕಂಟೆಂಟನ್ನು ನೀಟಾಗಿ ಡೀಟೇಲ್ ಆಗಿ ರೀಡ್ ಮಾಡಿ ಆ್ಯಂಡ್ ಡು ನಾಟ್ ವೇಸ್ಟ್ ದ ಟೈಮ್ಲೈನ್. ಡು ನಾಟ್ ವೇಸ್ಟ್ ಯುವರ್ ಟೈಮ್ ಬೈ ಸಿಂಪ್ಲಿ ಫಾರ್ವರ್ಡಿಂಗ್ ದ ಥಿಂಗ್ಸ್. ಏನೇ ಡಾಟಾ ಹಾಕ್ತೀನಿ ಆ ಡಾಟಾನ ನೀಟಾಗಿ ರೀಡ್ ಮಾಡಿ. ಆ್ಯಂಡ್ ಏನಾರ ಡೌಟ್ ಇತ್ತು ಅಂತಂದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ದಟ್ ನಿಮಗೆ 30 to 35 ಮಾರ್ಕ್ಸ್ ಬರೋ ಥರ ಐ ವಿಲ್ ಮೇಕ್ ಯು ಗೈಸ್ ಗೆಟ್ ರೆಡಿ. ಓಕೆ, ಸೊ ಈಗ ನಾವೇನು ಮಾಡೋಣ ಅಂತಂದರೆ ಪ್ರೊಸೀಡ್ ಮಾಡೋಣ. ಫಸ್ಟ್ ಕಂಪ್ಯೂಟರ್ ಬೇಸಿಕ್ಸ್ ಅಂದರೆ ಏನು, ನಾನು ಜಸ್ಟ್ ಇಲ್ಲಿ ಬ್ರೀಫಾಗಿ ಬರೀತೀನಿ. ಕಂಪ್ಯೂಟರ್ ಬೇಸಿಕ್ಸ್ ಅಂತಂದರೆ ನಿಮಗೆ ಕಂಪ್ಯೂಟರಲ್ಲಿ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ, ಈಗ ಪ್ರತಿಯೊಂದು ಗೌರ್ಮೆಂಟಲ್ಲಿ ನಿಮಗೆ ಪ್ರತಿಯೊಂದು ಡಾಟಾ ನಡೆಯೋದು ಯಾವುದ್ರ ನಂತರ, ಕಂಪ್ಯೂಟರ್ ಮುಖಾಂತರ. ಎಲ್ಲ ಪೇಪರ್ಲೆಸ್ ವರ್ಕ್ ಮಾಡ್ಬೇಕಂತಿದ್ದಾರೆ. ಇದು ನಿಮ್ಗೆ ಗೊತ್ತಿದೆ, ಏನು ಪೇಪರ್ಲೆಸ್ ವರ್ಕ್ ಮಾಡ್ಬೇಕಂತಿದ್ದಾರೆ. ಪೇಪರ್ಲೆಸ್ ಅಂತ ಮೈಂಡಿಗೆ ಬಂದಿದೆ, ಫಸ್ಟ್ ಬರೋದು ಕಂಪ್ಯೂಟರ್. ಸೊ ಈ ಕಂಪ್ಯೂಟರ್ನ ಹೇಗೆ ಯೂಸ್ ಮಾಡಬೇಕು, ಈ ಕಂಪ್ಯೂಟರ್ ಒಳಗೆ ಏನೇನು ಬರುತ್ತೆ ಪಾರ್ಟ್ಸು, ಈ ಕಂಪ್ಯೂಟರಿಂದ ಏನೆಲ್ಲ ನಾವು ಮಾಡ್ಬೋದು, ಎಷ್ಟೆಲ್ಲ ಸಾಫ್ಟ್ವೇರ್ಸ್ ಇದೆ, ಅದನ್ನು ಹೇಗೆ ಯೂಟಿಲೈಸ್ ಮಾಡ್ತಾರೆ, ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ, ಆ ಆಪ್ಷನ್ಸ್ನ ನಾವೇ ಹೇಗೆ ಯೂಸ್ ಮಾಡ್ಕೋಬೇಕು. ಓಕೆ, ಆದಮೇಲೆ ಕಂಪ್ಯೂಟರ್ನ ಯಾವ ಲೆವೆಲ್ ತನಕ ನಾವು ಯೂಸ್ ಮಾಡ್ಬೋದು. ನೋಡಿ ಗೈಸ್, ಹೇಳ್ತಾ ಇದ್ದೀನಿ, ಕಂಪ್ಯೂಟರ್ ಅನ್ನೋದು ಇಟ್ಸ್ ಎ ಟೂಲ್. ಓಕೆ, ಇಟ್ಸ್ ಎ ಬೇಸಿಕ್ ಟೂಲ್ ಟು ಕ್ಯಾಲ್ಕುಲೇಟ್ ನ್ಯೂಮರಸ್ ಥಿಂಗ್ಸ್. ಫ್ರಮ್ ಸ್ಮಾಲರ್ ಕ್ಯಾಲ್ಕುಲೇಷನ್ಸಿಂದ ಹಿಡಿದು ಟು ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋ ತನಕ ನಾವು ಯೂಸ್ ಮಾಡ್ತೀವಿ. ಏನು ಹಾಗಂತಂದರೆ ನೋಡಿ, ಸ್ಮಾಲರ್ ಕ್ಯಾಲ್ಕುಲೇಷನ್ಸ್ ಅಂತಂದರೆ ಜಸ್ಟ್ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇವು 4 ಆಪ್ರೇಷನ್ಸ್ ಅಂತ ಕರಿತೀವಿ. ಅರಿಥಮ್ಯಾಟಿಕ್ ಆಪ್ರೇಷನ್ಸ್. ಏನು 4 ಅರಿಥಮ್ಯಾಟಿಕ್ ಆಪ್ರೇಷನ್ಸ್ ಅಂತ ನಾವು ಕರಿತೀವಿ. ಈ 4 ಅರಿಥಮ್ಯಾಟಿಕ್ ಆಪ್ರೇಷನ್ಸ್ ಇಂದ ಹಿಡಿದು ಟ್ರಿಗ್ನೋಮೆಟ್ರಿ, ಓಕೆ, ಆ್ಯಂಡ್ ಕಾಂಪ್ಲೆಕ್ಸ್ ವೇರಿಯೇಬಲ್ಸ್ ಆ್ಯಂಡ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್, ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸು, ಈ ಥರ ಕಾಂಪ್ಲೆಕ್ಸ್ ಥಿಂಗ್ಸ್ನ ನಾವು ಹೇಗಾದರೂ ಮಾಡ್ಬೋದು ಬೈ ಯೂಸಿಂಗ್ ಕಂಪ್ಯೂಟರ್. ಸೊ ಕಂಪ್ಯೂಟರಲ್ಲಿ ನಾವೇನು ಮಾಡಬೇಕು, ಪ್ರೋಗ್ರಾಮ್ ಮಾಡಬೇಕಾಗುತ್ತೆ ಬೇಸ್ಡ್ ಆನ್ ಎ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಆ ಪ್ರೋಗ್ರಾಮ್ ಮುಖಾಂತರ ಅದೇನು ಮಾಡುತ್ತೆ, ಇಟ್ ವಿಲ್ ಡಸ್ ಇಟ್ಸ್ ಜಾಬ್ ಬೇಸ್ಡ್ ಆನ್ ಇಟ್ಸ್ ಪ್ರೋಗ್ರಾಮ್. ಓಕೆ, ಏನು ಪ್ರೋಗ್ರಾಮ್ ನಾವು ಮಾಡಿರ್ತೀವಿ ಆ ಪ್ರೋಗ್ರಾಮ್ ನಂತರ ಆ ಪ್ರೋಗ್ರಾಮ್ ರನ್ ಆಗಿದ್ದೆ ಆ ಪರ್ಟಿಕ್ಯುಲರ್ ಔಟ್ಪುಟ್ ಫಂಕ್ಷನ್ನ ನಮಗೆ ಕೊಡುತ್ತೆ ಗೈಸ್. ಸೊ ಅದಕ್ಕೆ ನಾವು ಸಿ ಪ್ರೋಗ್ರಾಮ್ ಯೂಸ್ ಮಾಡ್ತೀವಿ, C++ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಜಾವಾ ಯೂಸ್ ಮಾಡ್ತೀವಿ, ಓಕೆ, ಪೈಥಾನ್ ಅನ್ನೋದು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಒಂದೊಂದಕ್ಕೆ ಒಂದೊಂದಿದೆ. ಅದನ್ನು ನಾನು ಯಾವುದು ಸಾಫ್ಟ್ವೇರ್ ಏನಂತ ಕರೀತಾರೆ, ಶಾರ್ಟ್ಕಟ್ಸ್ ಏನು ಕರೀತಾರೆ, ಹಾಗೆ ಆ ಶಾರ್ಟ್ಕಟ್ಸಿನ ಯೂಸೇಜ್ ಏನಿರುತ್ತೆ, ಆ ಪ್ರೋಗ್ರಾಮಿಂಗ್ ಸಾಫ್ಟ್ವೇರಲ್ಲಿ ಏನು ಇಂಪಾರ್ಟೆಂಟ್ ನಾವು ಓದಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತೀನಿ. ಓಕೆ, ಡು ನಾಟ್ ವರಿ ಅಬೌಟ್ ದೋಸ್ ಥಿಂಗ್ಸ್. ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಕಂಪ್ಯೂಟರ್ ಅನ್ನೋದು ಒಂದು ಕಾಸ್ಟ್ಲಿಯೆಸ್ಟ್ ಥಿಂಗ್. ಏನು ಈಗಿನ ಜನ್ರೇಷನಲ್ಲಿ ಕಾಸ್ಟ್ಲಿ ಆಗಿದೆ. ಸಾರಿ, ಮುಂಚೆ ಕಾಸ್ಟ್ಲಿ ಇತ್ತು, ಈಗ ಕಾಸ್ಟ್ ಲೆಸ್ ಆಗಿದೆ. ಏನಾಗಿದೆ, ಕಾಸ್ಟ್ ಲೆಸ್ ಆಗಿದೆ. ಬಟ್ ಇನ್ನು ಕಂಪ್ಯಾರಿಟಿವ್ಲಿ ಟು ಪೂರ್ ಪೀಪಲ್ಗೆ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ಲಿನೇ ಇದೆ. ಯಾಕೆ ಅಂತಂದರೆ, ಯಾವಾಗ ನಮಗೆ ಜನರಲ್ ಆಗಿ 1000 ರೂಪಾಯಿಗೆ ಕಂಪ್ಯೂಟರ್ ಸಿಗುತ್ತೆ, ಆ ದಿನ ನಾವು ಹೇಳ್ಬೋದು ಇಟ್ ಈಸ್ ನಾಟ್ ಎ ಕಾಸ್ಟ್, ಇಟ್ ಈಸ್ ವರ್ತ್ ಆಫ್ ಎ ಬಿಸ್ನೆಸ್ ಅಂತ ನಾವು ಕರಿಬೋದು. ಈಗ ಒಂದು ಕಂಪ್ಯೂಟ್ರು ಮಾಡಬೇಕು ಅಂತಂದರೆ ಎಷ್ಟೆಲ್ಲ ಕಾಂಪೊನೆಂಟ್ಸ್ ಬೇಕಾಗುತ್ತೆ, ಎಷ್ಟೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗುತ್ತೆ, ಎಲ್ಲ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ. ಆ ಕಾಂಪೊನೆಂಟ್ಸ್ ಬಗ್ಗೆ ನಾವು ತಿಳ್ಕೊಬೇಕು. ಹಾಗೆ ಅದರ ಬಿಸ್ನೆಸ್ ಎಥಿಕ್ಸ್ ಏನಿರುತ್ತೆ ಅದನ್ನು ನಾವು ನೋಡಬೇಕಾಗುತ್ತೆ. ಹಾಗೆ ಅದ್ರ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್ ಹೇಗಿರುತ್ತೆ,
ಇದನ್ನ ನಾವು ಕಲಿಬೇಕಾಗುತ್ತೆ. ಸೊ ಇಷ್ಟು ಕಾಸ್ಟ್ಲಿ ಎಕ್ವಿಪ್ಮೆಂಟ್ನ ನಾವು ಕಾಸ್ಟ್ಲೆಸ್ ಥರ ಈಗಿನ ಜನ್ರೇಷನಲ್ಲಿ ಎಲ್ಲರೂ ಯೂಸ್ ಮಾಡೋಕ್ಕೆ, ಪ್ರತಿಯೊಂದು ಮನೆಯಲ್ಲಿ ಮೊಬೈಲ್ ಇರುತ್ತೆ, ಹಾಗೆ ಅದ್ರ ಜೊತೆಲಿ ಕಂಪ್ಯೂಟರ್ ಸಹ ಇರುತ್ತೆ. ಮೊಬೈಲ್ ಆ್ಯಂಡ್ ಕಂಪ್ಯೂಟರ್ ಅನ್ನೋದು ಈಗ ವೆರಿ ಕಾಮನ್ ಗ್ಯಾಡ್ಜೆಟ್ಸ್ ಆಗಿಬಿಟ್ಟಿದೆ. ಏನು ಗ್ಯಾಡ್ಜೆಟ್ಸ್ ಎವ್ರಿ ಮನೆಯಲ್ಲಿ, ಎವ್ರಿ ಹೋಮಲ್ಲಿ ಈ ಒಂದು ಕಾಮನ್ ಗ್ಯಾಡ್ಜೆಟ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಅಷ್ಟು ಮುಖ್ಯವಾಗಿದೆ ಗೈಸ್. ಸೊ ಈಗ ನಮ್ಮ ಮನೆಯಲ್ಲೇ ನಾವು ಇಷ್ಟೆಲ್ಲ ಯೂಸ್ ಮಾಡ್ತೀವಿ ಮೊಬೈಲು ಕಂಪ್ಯೂಟರ್ ಅಂತಂದರೆ, ಇನ್ನು ಕಂಪನೀಸಲ್ಲಿ ಹಾಗೂ ಮಿಲಿಟರಿ ಅಪ್ಲಿಕೇಶನ್ಸಲ್ಲಿ, ಓಕೆ, ಆ್ಯಂಡ್ ಹಾಸ್ಪಿಟಲ್ಸ್, ಇವೆಲ್ಲ ಬಿಸ್ನೆಸ್ ಏರಿಯಾಸ್. ಈ ಬಿಸ್ನೆಸ್ ಏರಿಯಾಸಲ್ಲಿ ಮತ್ತು ಕಮರ್ಷಿಯಲ್ ಆ್ಯಂಡ್ ಡೊಮೆಸ್ಟಿಕ್ ಅಂತ ಇಟ್ಕೊಳ್ಳಿ, ಕಮರ್ಷಿಯಲ್ ಆ್ಯಂಡ್ ಡೊಮೆಸ್ಟಿಕ್. ಸೊ ಈ ಏರಿಯಾಸಲ್ಲಿ ನಮಗೆ ಕಂಪ್ಯೂಟರು ಅಷ್ಟು ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ದಿಸ್ ಆರ್ ಜಸ್ಟ್ ಬೇಸಿಕ್ಸ್ ನಾನು ಹೇಳಿರೋದು. ಈಗ ನಾವು ಕಂಟೆಂಟಲ್ಲಿ ಮೂವ್ ಆಗೋಣ. ಫಸ್ಟ್ ಏನು, ಕಂಪ್ಯೂಟರ್ ಇಂಟ್ರಡಕ್ಷನ್. ನಿಮಗೆ ಕಂಪ್ಯೂಟರ್ ಅಂತಂದರೆ ನೋಡಿ, ಫಸ್ಟ್ ಮೈಂಡಿಗೆ ಬರೋದು ಕಂಪ್ಯೂಟರ್ ಅಂತಂದರೆ ನಾವು ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಕೊತೀವಿ, ಏನೋ ವಿಡಿಯೋ ನೋಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಏನೇನಕ್ಕೆಲ್ಲ ಯೂಸ್ ಮಾಡ್ತೀವಿ, ವಿಡಿಯೋ ನೋಡೋಕ್ಕೆ ಯೂಸ್ ಮಾಡ್ತೀವಿ. ಫಸ್ಟ್ ಎಲ್ಲರೂ ಮೂವಿನೇ ನೋಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ವಿಡಿಯೋಸ್ ನೋಡೋಕ್ಕೆ ಯೂಸ್ ಮಾಡ್ತೀವಿ, ಆದಮೇಲೆ ಸಾಂಗ್ಸ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಫೈಲ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಇಂಟರ್ನೆಟ್ನ ಬ್ರೌಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಆದಮೇಲೆ ವರ್ಡ್ ಫೈಲ್ಸ್ ಅಂದರೆ ಎಕ್ಸೆಲ್ ಅಂತ ಕರಿತೀನಿ ನಾನು, ಮೈಕ್ರೋಸಾಫ್ಟ್ ಅಂತ ಕರಿತೀನಿ. ಇದನ್ನ ಹೀಗೆ ಬರೆಯಲ್ಲ, ಮೈಕ್ರೋಸಾಫ್ಟ್. ಓಕೆ, ಮೈಕ್ರೋಸಾಫ್ಟ್ ಅಪ್ಲಿಕೇಶನ್ಸು ಸಹ ನಾವು ಯೂಸ್ ಮಾಡ್ತೀವಿ. ಸೊ ಇನ್ನು ಗೇಮಿಂಗ್ ಮಾಡ್ತೀವಿ, ಗೇಮಿಂಗ್ ಜಾಸ್ತಿ ಆಡ್ತಾರೆ ಹುಡುಗರು ಈ ಮಧ್ಯೆ. ಸೊ ಇಷ್ಟೆಲ್ಲ ಅಪ್ಲಿಕೇಶನ್ಸ್ ಇರೋ ಅಂತಹ ಒಂದು ಗ್ಯಾಡ್ಜೆಟ್ ಕಂಪ್ಯೂಟರ್. ಸೊ ಈ ಕಂಪ್ಯೂಟರ್ನ ಡೆಫಿನೇಷನ್ ಏನು? ಒಂದು ಕಂಪ್ಯೂಟರ್ ಅಂತಂದ್ರೆ ಗಾಯ್ಸ್ ನೋಡಿ, ಅದೊಂದು ಮಷಿನ್. ಇಟ್ ಈಸ್ ಎ ಮಷಿನ್ that can be programmed to automatically carry out a sequence of arithmetic or logical operations. ಅದೇ ಇಲ್ಲಿ ನಾವು ತುಂಬ ಕ್ಲಿಯರಾಗಿ ನೋಡಿದ್ರೆ, ಕಂಪ್ಯೂಟರ್ ಅನ್ನೋದು ಒಂದು ಮಷಿನ್. ಓಕೆ, ಎಲ್ಲ ಥರ ಮಷಿನ್, ಮನೇಲಿ ಫ್ಯಾನ್ ಇರುತ್ತೆ ಅದೊಂದು ಮಷಿನ್, ವಾಷಿಂಗ್ ಮಷಿನ್ ಇರುತ್ತೆ, ವಾಷಿಂಗ್ ಮಾಡೋದು ಒಂದು ಮಷಿನ್. ಒಂದು ಕೆಲಸನ ತುಂಬ ಕಡಿಮೆ ಟೈಮಲ್ಲಿ ಮಾಡ್ಕೊಡೋದನ್ನ ನಾವು ಮಷಿನ್ ಅಂತ ಕರಿತೀವಿ, ಸಿಂಪಲ್. ಓಕೆ, ಎನಿ ಗ್ಯಾಡ್ಜೆಟ್ which reduces the work time, ಓಕೆ, 1 ಗಂಟೆನಲ್ಲಿ ಆಗೋದನ್ನ 10 ನಿಮಿಷನಲ್ಲಿ ಮಾಡೋದು, 10 ಗಂಟೆ ಆಗೋದನ್ನ 1 ಗಂಟೆನಲ್ಲಿ ಮಾಡಿ ಮುಗಿಸೋದು. ಈ ಥರ ಕೆಲಸನ ಒಂದು ಹ್ಯೂಮನ್ ಆಗದೇ ಇರೋಂತಹ ಕೆಲಸಗಳು, ಅದೇ ಮಾಡೋಕ್ಕಾಗದೇ ಇರೋದಂತಂದೇನು, ಅಷ್ಟು ಬೇಗನೆ ಮಾಡೋಕ್ಕಾಗದೇ ಇರೋಂತಹ ಕೆಲಸಗಳನ್ನು ಮಾಡಿಕೊಡುವುದೇ ಒಂದು ಮಷಿನ್. ಈ ಥರ ಮಷಿನ್ಸಲ್ಲಿ ಒಂದು ಲಾಜಿಕ್ ಆಗಿರ್ಬೋದು ಆ್ಯಂಡ್ ಒಂದು ಅರ್ಥಮ್ಯಾಟಿಕ್ ಆಗಿರ್ಬೋದು, ಅಂದರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅದನ್ನು ಮಾಡಿಕೊಡುವ ಒಂದು ಮಷಿನ್ನ ನಾವು ಕಂಪ್ಯೂಟರ್ ಅಂತ ಕರಿತೇವೆ. ಓಕೆ, ಅರ್ಥಮ್ಯಾಟಿಕ್ ಹಾಗೂ ಲಾಜಿಕಲ್ ಆಪರೇಷನ್ಸ್. ಓಕೆ, ಆ ಥರ ಹೇಗೆ ಮಾಡಿಕೊಡುತ್ತೆ? ಅದಷ್ಟು ಗದೆ ಮಾಡಿಕೊಡುತ್ತಾ? ಇಲ್ಲ, ಏನು ಮಾಡಬೇಕು, ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಪ್ರೋಗ್ರಾಮ್ ಅನ್ನೋ ವರ್ಡು ಸಹ ಇಂಪಾರ್ಟೆಂಟ್. ಸೊ ಪ್ರೋಗ್ರಾಮ್ ಅಂತಂದರೆ ಗಾಯ್ಸ್ ನೋಡಿ, ಪ್ರೋಗ್ರಾಮ್ ಅಂತಂದರೆ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ given to a computer. Okay, a set of instructions given to a computer to do a specific job. or function ಅಂತಾನೂ ಕರಿಬೋದು. ಅಂದ್ರೆ ಏನು, ಪ್ರೋಗ್ರಾಮ್ ಅನ್ನೋದು ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಓಕೆ, ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು, ಕೆಲವು ಕಂಡೀಷನ್ಸ್ ಅಂತ ಕರಿಬೋದು. ಒಂದು ಕಂಡೀಷನ್ಸ್, ಇನ್ಸ್ಟ್ರಕ್ಟ್ ಮಾಡೋದು, ನೀವು ಅಲ್ಲಿಗೆ ಹೋಗ್ಬೇಕು, ಬರಬೇಕು. ಓಕೆ, ಅದೇ ಥರ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ, ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್, 1 ಸೆಟ್ಟು 2 3 4 ಈ ಥರ ಲೈನ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತೀವಿ. ಫಸ್ಟ್ ಇದು ಎಕ್ಸಿಕ್ಯೂಟ್ ಮಾಡಬೇಕು, ಆದಮೇಲೆ ಇದು ಆಗಬೇಕು, ಆದಮೇಲೆ ಇದಾಗಬೇಕು, ಆದಮೇಲೆ ಇದಾಗಬೇಕಂತ. ಇವಾಗ ಒಂದು ಮದುವೆ ಮಾಡ್ಕೋಬೇಕಂತ ಏನು ಮಾಡ್ತೀವಿ, ಫಸ್ಟ್ ಮಂಟಪನ ಹುಡುಕ್ಬೇಕು, ಫಸ್ಟ್ ಹುಡುಗಿನ ಹುಡುಕ್ಬೇಕು, ಆದಮೇಲೆ ನಾವೇನು ಮಾಡಬೇಕು, ಅವ್ರನ್ನ ಸೆಟ್ ಮಾಡ್ಕೋಬೇಕು, ಆದ ನಂತರ ಏನು ಮಾಡಬೇಕಾಗುತ್ತೆ, ಮಾತುಕತೆ ನಡಿಬೇಕು, ಆದಮೇಲೆ ಮಂಟಪನ ನೋಡಬೇಕು. ಇದೇ ಥರ ಎಷ್ಟೆಲ್ಲ ಪ್ರೊಸೀಜರ್ಸ್ ಇರುತ್ತೆ.
ಅದೇ ಥರ ಈ ಒಂದು ಪ್ರೋಗ್ರಾಮ್ಗೆ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇವೆಲ್ಲ ಇನ್ಸ್ಟ್ರಕ್ಷನ್ಸ್. ಇದು ಆಗಬೇಕು ಅಂದರೆ ಏನು ಮಾಡಬೇಕು, ಇದಾಗಬೇಕಂದ್ರೆ ಏನು, ಇದನ್ನು ನಾವಿಲ್ಲಿ ಇನ್ಸ್ಟ್ರಕ್ಷನ್ ಥರ ಕೊಡ್ತೀವಿ. ಈ ಲೈನ್ಸಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿಕೊಂಡು ಈ ಕಂಪ್ಲೀಟ್ ಪ್ರೋಗ್ರಾಮ್ನ ಮಾಡಿಕೊಡುತ್ತೆ. ಈ ಕಂಪ್ಲೀಟ್ ಪ್ರೋಗ್ರಾಮ್ ಅಂದರೆ ನಮ್ಮ ಎಕ್ಸಾಂಪಲಲ್ಲಿ ಒಂದು ಮದುವೆ ಅನ್ನೋದು ಒಂದು ಎಕ್ಸಾಂಪಲ್ ಅಂತ ತಗೊಳ್ಳಿ. ಓಕೆ, ಮದುವೆ ಮಾಡಿಕೊಡೋದು ಒಂದು ಪ್ರೋಗ್ರಾಮ್. ಆ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಮಗೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಬೇಕು. ಅದನ್ನು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ನಾವು ಒಂದು ಕಂಪ್ಯೂಟರ್ಗೆ ಕೊಟ್ಟರೆ ಅದು ನಮ್ಗೆ ಆ ಜಾಬ್ ಮಾಡಿಕೊಡುತ್ತೆ. ಇದು ಜಸ್ಟ್ ಬೇಸಿಕ್ ಎಕ್ಸಾಂಪಲ್. ಇದೇ ಥರ ನಾವೊಂದು ವರ್ಡ್ ಫೈಲ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಆಲ್ರೆಡಿ ಪ್ರೋಗ್ರಾಮ್ ಇರುತ್ತೆ, ನಾವು ಜಸ್ಟ್ ಡಾಟಾನ ಟೈಪ್ ಮಾಡಬೇಕು. ಓಕೆ, ಒಂದು ಸಾಫ್ಟ್ವೇರ್ ಇರುತ್ತೆ, ಅದರಲ್ಲಿ ಏನಿರುತ್ತೆ, ಒಂದು ಸಾಫ್ಟ್ವೇರ್ ಇರುತ್ತೆ. ನಾನು ಜಸ್ಟ್ ಒಂದು ಕಾಪಿ ಮಾಡಬೇಕು ಅಂತ ಅಂದ್ಕೊಂಡ್ರು ಈ ಕಾಪಿಗೆ ಒಂದು ಪ್ರೋಗ್ರಾಮ್ ಇರುತ್ತೆ ಗೈಸ್. ಡಿಲೀಟ್ ಮಾಡ್ಬೇಕು ಅಂದ್ಕೊಂಡ್ರು ಈ ಡಿಲೀಟ್ಗೆ ಒಂದು ಪ್ರೋಗ್ರಾಮ್ ಇರುತ್ತೆ. ಪೇಸ್ಟ್ ಮಾಡ್ಬೇಕು ಅಂದ್ಕೊಂಡ್ರು ಪೇಸ್ಟ್ಗೆ ಸಹ ಒಂದು ಪ್ರೋಗ್ರಾಮ್ ಇರುತ್ತೆ. ಈ ಪ್ರೋಗ್ರಾಮು ಪ್ರತಿ ಸಾಫ್ಟ್ವೇರ್ಸಲ್ಲಿ ಡಿಫ್ರೆಂಟ್ ಆಗುತ್ತೆ. ಒಂದೊಂದು ಸಾಫ್ಟ್ವೇರಲ್ಲಿ, ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಇರ್ಬೋದು. ನೀವು ಎಕ್ಸೆಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಎಕ್ಸೆಲಲ್ಲಿ ಬರುವಂತಹ ಕಾಪಿ ಪೇಸ್ಟ್ ಆ್ಯಂಡ್ ಡಿಲೀಟ್ ಈಸ್ ಡಿಫ್ರೆಂಟ್ ಕಂಪೇರಿಂಗ್ ಟು ವರ್ಡ್ ಡಾಕ್ಯುಮೆಂಟ್, ಪವರ್ ಪಾಯಿಂಟ್, ನೋಟ್ ಪ್ಯಾಡ್. ಇದೇ ಥರ ಹಲವಾರು ಸಾಫ್ಟ್ವೇರ್ಸಲ್ಲಿ ಇನ್ಸ್ಟ್ರಕ್ಷನ್ನು ಏನು ಕೊಡ್ತೀವಲ್ಲ ಆ ಇನ್ಸ್ಟ್ರಕ್ಷನ್ನು ಸ್ವಲ್ಪ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ದ ಪ್ರೋಗ್ರಾಮ್ ಅಷ್ಟೇ. ಓಕೆ, ಸಾಫ್ಟ್ವೇರಲ್ಲಿ ಆ ಪ್ರೋಗ್ರಾಮ್ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ದ ಫಂಕ್ಷನ್ ವಿಚ್ ಡಸ್ ಈಸ್ ದ ಸೇಮ್. ಕಾಪಿ ಅಂದರೆ ಕಾಪಿನೇ ಮಾಡುತ್ತೆ, ಎಲ್ಲದರಲ್ಲೂ ಕಾಪಿ ಅಂದರೆ ಕಾಪಿನೇ ಮಾಡುತ್ತೆ, ಡಿಲೀಟ್ ಅಂದರೆ ಡಿಲೀಟೇ ಮಾಡುತ್ತೆ, ಪೇಸ್ಟ್ ಅಂದರೆ ಪೇಸ್ಟೇ ಮಾಡುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ಎ ಡೆಫಿನೇಷನ್ ಆಫ್ ಎ ಕಂಪ್ಯೂಟರ್ ಇಂಟ್ರಡಕ್ಷನ್. ಸೊ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಿರೋರು ಯಾರು, ಇದನ್ನು ಇನ್ವೆಂಟ್ ಮಾಡಿದವ್ರು ಯಾರು, ಅದಕ್ಕನ್ನ ಮುಂಚೆ ನಾವೇನು ತಿಳ್ಕೊಬೇಕಂದ್ರೆ ಫಸ್ಟಲ್ಲಿ ಕಂಪ್ಯೂಟರ್ ಹೇಗಿತ್ತು ನೋಡಿ. ಇಲ್ಲಿ ಈ ಪರ್ಟಿಕ್ಯುಲರ್ ಇಮೇಜ್ನ ನೀವು ಅಬ್ಸರ್ವ್ ಮಾಡಿದೆ, ಇದು ಒಂದು ಜಿಫ್ ಇಮೇಜ್ನ ಅಬ್ಸರ್ವ್ ಮಾಡಿದೆ ನೋಡಿ. ಏನು ಮಾಡ್ತಿದ್ದಾನೆ ಈ ಮನುಷ್ಯ, ಕಂಪ್ಯೂಟರ್ನ ನೋಡ್ತಾನೆ ಇದ್ದಾನೆ. ಏನು, ಜಸ್ಟ್ ಒಂದು ಫೈಲ್ನ ಮೈ ಕಂಪ್ಯೂಟರ್ ಅನ್ನೋ ಫೈಲ್ನ ತೊಗೊಂಬಂದು ಡಸ್ಟ್ಬಿನ್ನಲ್ಲಿ ಹಾಕ್ತಾ ಇದ್ದಾನೆ. ಇದೇನಿದು ಟ್ರಾಶ್ ಬಿನ್ ಅಂದರೆ ಟ್ರಾಶ್ ಬಿನ್ನಲ್ಲಿ ಹಾಕ್ತಾ ಇದ್ದಾನೆ. ಏನಾಗಿದೆ, ಅದು ಮಾಯ ಆಗೋಗಿದೆ, ಖಾಲಿ ಆಗೋಗಿದೆ. ಜಸ್ಟ್ ನಿಮಗೊಂದು ಇದು ಒಂದು ಸ್ಯಾಂಪಲ್ ಒಂದು ಇಮೇಜ್. ಓಕೆ, ಜಸ್ಟ್ ಕಾಪಿ ಮೂವ್ ಮಾಡೋದು ಹೇಗೆ ಅನ್ನೋದು ತೋರಿಸ್ತಾ ಇದ್ದಾನೆ. ಸೊ ಫಿಸಿಕಲ್ ಆಗಿ ನಿಮ್ಮ ಕಂಪ್ಯೂಟರ್ ಈ ಥರ ಇರುತ್ತೆ. ಒಂದು ಡೆಸ್ಕ್ಟಾಪ್ ಇರುತ್ತೆ. ಓಕೆ, ಒಂದು ಡೆಸ್ಕ್ಟಾಪು, ಈ ಕೀಬೋರ್ಡು, ಇದು ಮೌಸ್. ಓಕೆ, ಇಷ್ಟಿದ್ರೆ ಇದು ನಿಮಗೆ ಕಂಪ್ಯೂಟರ್ ಆಗುತ್ತೆ. ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಓದೋಣಂತ. ಸೊ ಲೇಟೆಸ್ಟ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಸ್ಲೈಡ್. ನೋಡಿ, ಓಲ್ಡ್ ಕಂಪ್ಯೂಟರ್. ಏನು ಓಲ್ಡ್ ಕಂಪ್ಯೂಟರ್ ಅಂದರೆ ಫಸ್ಟ್ ಜನರೇಷನ್ ಕಂಪ್ಯೂಟರ್. ನೆನ್ಪಿಟ್ಕೊಳ್ಳಿ ಗೈಸ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ನಾವು ಓಲ್ಡ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ, ನಿಮಗೆ ಕ್ವಶನ್ಸ್ ಇದರಲ್ಲಿ ಯಾವ ಥರ ಬರ್ಬೋದು ಅನ್ನೋದು ನಾನು ಹೇಳ್ತೀನಿ. ಓಲ್ಡ್ ಕಂಪ್ಯೂಟರ್ಸಲ್ಲಿ ನಿಮಗೆ ಈ ಥರ ಇರುತ್ತೆ. ನೀವು ಎಲ್ಲ ಟ್ರೇಸ್ ಅಂತ ಕರಿತೀವಿ ಅಥವಾ ರ್ಯಾಕ್ ಅಂತ ಕರಿಬೋದು. ದೀಸ್ ಆರ್ ಕಾಲ್ಡ್ ಆಸ್ ರ್ಯಾಕ್ಸ್. ಇವೆಲ್ಲ ಏನು ಟಾಗಲ್ ಸ್ವಿಚಸ್ ಅಂದರೆ ಮೇಲೆ ಕೆಳಗೆ ಮಾಡೋದು ಸ್ವಿಚಸ್ ಈ ಥರ ಇರುತ್ತೆ. ಇದನ್ನು ನೀವು ಮೇಲಕ್ಕೆ ಮಾಡ್ಬೋದು ಅಥವಾ ಕೆಳಗೆ ಮಾಡ್ಬೋದು. ಸೊ ಮೇಲ್ ಮಾಡಿದೆ ಆನ್, ಕೆಳಗೆ ಮಾಡಿದೆ ಆಫ್, ಈ ಥರ ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಮೇಲೆ ಮಾಡಿದೆ ಆನ್, ಕೆಳಗೆ ಮಾಡಿದೆ ಆಫ್ ಅಂತ ಯಾವ್ದು ಬೇಕು ಆ ರ್ಯಾಕಲ್ಲಿ ನೀವು ಅದನ್ನು ಪರ್ಟಿಕ್ಯುಲರ್ ಸ್ವಿಚಸ್ನ ಎನೇಬಲ್ ಮಾಡಬೇಕಾಗುತ್ತೆ. ಇದು ದಿಸ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಕಂಪ್ಯೂಟರ್ ಅಂಡ್ ದ ಫಸ್ಟ್ ಕಂಪ್ಯೂಟರ್. ಈ ಥರ ಕಾಣುತ್ತೆ ಗೈಸ್. ಓಕೆ, ಫಸ್ಟ್ ಕಂಪ್ಯೂಟರು ನಿಮ್ಗೆ ಈ ಥರ ಇತ್ತು ನೋಡಿ. ಎಷ್ಟೆಲ್ಲ ಸ್ವಿಚಸ್ ಇದೆ, ಎಷ್ಟೆಲ್ಲ ರ್ಯಾಕ್ಸ್ ಇದೆ. ಅದನ್ನು ಮಾಡಬೇಕು, ಯಾವ್ದನ್ನ ಆನ್ ಮಾಡಬೇಕು, ಯಾವ್ದನ್ನ ಆಫ್ ಮಾಡಬೇಕಂದ್ರೆ ನೀವು ಇಷ್ಟು ದಪ್ಪ ಬುಕ್ ಇಟ್ಕೊಂಡು ನೋಡಬೇಕು. ಇಲ್ಲಿ ಕೈಲಿ ನೋಡಿ, ಇಲ್ಲಿ ಲ್ಯಾಪ್ ಮೇಲೆ ಹೇಗೆ ಇಟ್ಕೊಂಡಿದ್ದಾರೆ. ಅವ್ರ ಲ್ಯಾಪ್ ಮೇಲೆ ಈ ಥರ ಮ್ಯಾನುವಲ್ ಇಟ್ಕೊಂಡು ಆ ಮ್ಯಾನುವಲ್ನ ನೋಡ್ಕೊತ ಸ್ವಿಚ್ ಆನು ಆಫು ಮಾಡ್ಕೊತಿರ್ಬೇಕು. ಇದು ಡಿಜಿಟಲಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಡಿಜಿಟಲಲ್ಲಿ ಒಂದು ಬೈನರಿ ಸಿಸ್ಟಮ್ ಅಂದ್ರೆ ಏನು, 0 ಅಥವಾ 1, 0 ಆರ್ 1. ಬೈನರಿ ಅಂದರೆ 2, ಬೈ ಅಂದರೆ ಏನು 2 ಅಂದರೆ ಯಾವುದು, ಒಂದು 0 ಇರುತ್ತೆ ಅಥವಾ 1 ಇರುತ್ತೆ. 0 ಅಂದರೆ ಆಫ್, 1 ಅಂದರೆ ಆನ್. ಆ ಥರ ನೀವು ಯಾವ ಥರ ಬೇಕು ಆ ಥರ ಡಿಸೈಡ್ ಮಾಡ್ಕೋಬೋದು. ಅದು ಇಟ್ ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮರ್. ಅವ್ರ ಪ್ರೋಗ್ರಾಮರ್ ಹೇಗೆ ಡಿಸೈಡ್ ಮಾಡಿರ್ತಾರೆ ಹಾಗೆ. 0 ಅಂದರೆ 1, 0 ಅಂದರೆ ಆಫ್, 1 ಅಂದರೆ ಆನ್, ಆ ಥರ. ಓಕೆ, ಈ ಥರ ಈ ಡಿಜಿಟಲ್ ಬೈನರಿ ಸಿಸ್ಟಮ್ನಲ್ಲಿ ನೀವು ಹೇಗೆ ಸೆಟ್ ಮಾಡ್ತೀರಾ ಆ ಥರ ಒಂದು ಫಂಕ್ಷನ್ ರನ್ ಆಗುತ್ತೆ.
ಸೊ ಈಗ ನಾವು ಡೀಟೇಲ್ಸಿಗೆ ಬಂದರೆ, ಫಸ್ಟ್ ಕಂಪ್ಯೂಟರ್ ಎವರ್ ಬಿಲ್ಡ್ ಇನ್ ದ ಈಸ್ ಎ ಮ್ಯಾಟರ್ ಆಫ್ ಡಿಬೇಟ್. ಒಂದು ದೊಡ್ಡ ಡಿಸ್ಕಷನ್ನೇ ನಡೆದಿದೆ. ಎಷ್ಟೋ ಸೆವೆರಲ್ ಕಂಟ್ರೀಸಲ್ಲಿ ನೋಡಿ, ಸೆವೆರಲ್ ಕಂಟೆಂಡರ್ಸ್ ಸಹ ಇದ್ರು, ಬಟ್ ದೇರ್ ಆರ್ ಸೆವೆರಲ್ ಕಂಟೆಂಡರ್ಸ್. ಯಾರ್ಯಾರು? ಹಿಯರ್ ಆರ್ ಸಮ್ ಆಫ್ ದಿ ಮೋಸ್ಟ್ ನೋಟಬಲ್. ಓಕೆ, ಯಾರು? ಫಸ್ಟ್ ನೋಡಿ, IBM. 1953ನಲ್ಲಿ IBM ಅವರು ಅನ್ವೀಲ್ ಮಾಡಿದ್ದಾರೆ 701 ಅಂತೇಳಿ ಒಂದು ನಂಬರ್. ದ ವರ್ಲ್ಡ್ಸ್ ಫಸ್ಟ್ ಸೈಂಟಿಫಿಕ್ ಕಂಪ್ಯೂಟರ್. ನೆನ್ಪಿಟ್ಕೊಳ್ಳಿ. ಮಾಡೆಲ್ ಏನಂತ ಕೇಳ್ಬೋದು. ಮಾಡೆಲ್ ಅಂತ ಅಂದರೆ ಇದು ಮಾಡೆಲ್ ನಂಬರ್. ಓಕೆ, ನಿಮ್ಗೆ ಇವಾಗ ಮೊಬೈಲ್ ತೊಗೊಂಡ್ರೆ ಮೊಬೈಲಲ್ಲಿ ಮಾಡೆಲ್ ನಂಬರ್ ಇರುತ್ತಲ್ಲ, ನೋಕಿಯಾ X201 112220, ಓಕೆ 1120, ಈ ಥರ ಏನು ಮಾಡೆಲ್ ಇರುತ್ತಲ್ಲ, ಅದೇ ನಂಬರ್ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮಾಡೆಲ್ ನಂಬರಲ್ಲಿ ನೋಡಿ 1953 ಅಂತಂದರೆ, ಆ 1953ನಲ್ಲಿ ಫಸ್ಟ್ IBM ಅವರು ಕಂಡುಹಿಡಿದಿರೋ ಅಂತಹ ಒಂದು ಕಂಪ್ಯೂಟರು, ಅದು ಬಂದು 701 ಈಸ್ ಅ ಮಾಡೆಲ್ ನಂಬರ್. ಅದೊಂದು ಫಸ್ಟ್ ಸೈಂಟಿಫಿಕ್ ಕಂಪ್ಯೂಟರ್ ಅಂತ ಕರಿಬೋದು. ಆದಮೇಲೆ 1955ನಲ್ಲಿ 2 ವರ್ಷದಲ್ಲಿ MITದವರು ಕಂಡುಹಿಡಿದಾರೆ. MIT ಅಂದ್ರೆ ಯಾರು? ಮಸಚ್ಯೂಟ್ಸ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಾಲಜಿ. ಅವರು ಲಾಂಚರ್ಸ್ ವಿರ್ಲ್ ವರ್ಲ್ಡ್ ಅಂತ ಹೆಸರು ಕೊಟ್ಟಿದ್ದಾರೆ. ವಿರ್ಲ್ ವರ್ಲ್ಡ್ ಅಂತೇಳಿ ದ ಫಸ್ಟ್ ಕಂಪ್ಯೂಟರ್ ವಿತ್ ಇಂಟಿಗ್ರೇಟೆಡ್ ರ್ಯಾಮ್ ಅನ್ನೋದು ಅವಾಗೆ ಫಸ್ಟ್ ಬಂದಿದೆ ಗಾಯ್ಸ್. ನೋಡಿ, ನಾವು ಸುಮ್ಮನೆ ಡಾಟಾನ ಹಾಗೆ ಸುಮ್ಮನೆ ಅದು ಫಸ್ಟ್ ಇದು ಸೆಕೆಂಡ್ ಅಂತ ಓದಬಾರ್ದು. ಈ ಫಸ್ಟ್ ಕಂಪ್ಯೂಟರಲ್ಲಿ ಬರೀ ಕ್ಯಾಲ್ಕುಲೇಷನ್ಸ್ ಅಷ್ಟೇ ಮಾಡ್ತಾ ಇದ್ರು. ಏನು ಕ್ಯಾಲ್ಕುಲೇಷನ್ಸು ಅದನ್ನು ನಾವು ನೋಡೋಣ. ಬರೀ 4 ಅರಿಥಮ್ಯಾಟಿಕ್ ಆಪರೇಷನ್ಸ್ ಅಷ್ಟೇ ಮಾಡ್ತಾ ಇದ್ರು. ಓಕೆ, ಅರಿಥಮ್ಯಾಟಿಕ್ ಆಪರೇಷನ್ಸ್ ಫಸ್ಟ್ ಕಂಪ್ಯೂಟ್ರಲ್ಲಿ. ಈಗ ಸೆಕೆಂಡು ಅಲ್ಲಿ ಕಂಡುಹಿಡಿದಿರೋಂಥ ಕಂಪ್ಯೂಟ್ರಲ್ಲಿ ವಿತ್ ರ್ಯಾಮ್ ಬಂದಿದೆ. ರ್ಯಾಮ್ ಒಂದು ಏನು ಮಾಡುತ್ತೆ? ನಿಮಗೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರೀತಾರೆ. ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ಏನು ಮಾಡುತ್ತೆ? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತಂದರೆ ನಿಮಗೆ ಡಾಟಾ ಈಸ್ ವಾಲಟೈಲ್ ಮೆಮೊರಿ ಅಂತ ಕರೀತಾರೆ. ವಾಲಟೈಲ್ ಅಂದೇನು? ನೀವು ಒಂದ್ಸಲ ಪವರ್ ಸ್ವಿಚ್ ಆಫ್ ಮಾಡಿದ್ರಂದ್ರೆ ಮುಗೀತು. ಇದರಲ್ಲಿ ಡಾಟಾ ಏನಿರುತ್ತೆ ಅದು ಆಫ್ ಆಗೋಗ್ಬಿಡುತ್ತೆ. ಡಾಟಾ ಸೇವ್ ಆಗಲ್ಲ. ಇದರಲ್ಲಿ ಡಾಟಾನ ಸ್ಟೋರ್ ಮಾಡೋಕ್ಕಾಗಲ್ಲ. ಓನ್ಲಿ ನಾವೇನು ಮಾಡುವ, ಆ ಟೆಂಪ್ರರಿ ಪರ್ಪಸ್ಗೆ ಆ ಡಾಟಾನ ತೋರಿಸ್ಬೋದು. ಪವರ್ ಯಾವಾಗಿನ ತನಕ ಇರುತ್ತೆ ಆವಾಗಿನ ತನಕ ಅದರಲ್ಲಿ ಡಾಟಾ ತೋರಿಸುತ್ತೆ. ಸೊ ಹಾಗಾಗಿನೇ ಇದನ್ನು ನಾವು ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. ಓಕೆ, ರ್ಯಾಮ್ ಇಸ್ ಅ ವಾಲಟೈಲ್ ಮೆಮೊರಿ ಅಂತ ಕರಿತೀವಿ. 1956ನಲ್ಲಿ ಏನಾಗಿದೆ? ಅದೇ MIT ಅವರು ಒಂದೇ ವರ್ಷದಲ್ಲಿ ಡೆಮೋಸ್ ದ ಫಸ್ಟ್ ಟ್ರಾನ್ಸಿಸ್ಟರೈಸ್ಡ್ ಕಂಪ್ಯೂಟರ್. ಟ್ರಾನ್ಸಿಸ್ಟರ್ ಅನ್ನೋದು ಯಾವಾಗ ಬಂತು ಗಾಯ್ಸ್? ಟ್ರಾನ್ಸಿಸ್ಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಂತ ಆರ್ ಕಾಂಪೊನೆಂಟ್ ಅಂತ ಕರಿಬೋದು. ಟ್ರಾನ್ಸಿಸ್ಟರ್ ಅನ್ನೋದು ಇಲ್ಲಿ ನಾನು ಬರಿತೀನಿ. ಟ್ರಾನ್ಸಿಸ್ಟರ್ ಅನ್ನೋದು 1947 ಇನ್ವೆಂಟ್ ಆಗುತ್ತೆ. ಓಕೆ, 1947 ಇನ್ವೆಂಟ್ ಆದಮೇಲೆ ಅವರು IBM ಅವರು ಫಸ್ಟ್ ಟ್ರಾನ್ಸಿಸ್ಟರ್ ಯೂಸ್ಡ್ ಕಂಪ್ಯೂಟರ್ನ ಇನ್ವೆಂಟ್ ಮಾಡ್ತಾರೆ. ಅವಾಗ 1956. ಓಕೆ, 1956 ಫಸ್ಟ್ ಟ್ರಾನ್ಸಿಸ್ಟರೈಸ್ಡ್ ಕಂಪ್ಯೂಟರ್ನ ಇನ್ವೆಂಟ್ ಮಾಡ್ತಾರೆ. ಯಾರು? MITದವರು. ಸಾರಿ, IBM ಅಲ್ಲ, MIT ಅವರು, ಮಸಚ್ಯೂಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ನಿಮಗೆ 1956 ಟ್ರಾನ್ಸಿಸ್ಟರೈಸ್ಡ್ ಕಂಪ್ಯೂಟರ್ನ ಇನ್ವೆಂಟ್ ಮಾಡ್ತಾರೆ. ಆದಮೇಲೆ 1964 ಇಟಾಲಿಯನ್ ಪಿಯರ್ ಜಿಯೋರ್ಜಿಯೋ ಪೆರೋಟೋ ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರೋಗ್ರಾಮಬಲ್ ಮಾಡೋ ಅಂತಹ ಒಂದು ಕಂಪ್ಯೂಟರ್ನ 101 ಅನ್ನೋ ಮಾಡೆಲ್ ನಂಬರು, ಇವರು ದ ಫಸ್ಟ್ ಡೆಸ್ಕ್ಟಾಪ್ ಮಷೀನ್ 44,000 ಸೇಲ್ ಆಗುತ್ತೆ. ಅಷ್ಟೊಂದು ಲ್ಯಾಪ್ಟಾಪ್ಸ್ ಅಥವಾ ಕಂಪ್ಯೂಟರ್ಸ್, ಅಷ್ಟೊಂದು ಕಂಪ್ಯೂಟರ್ಸ್ ಸೇಲ್ ಮಾಡ್ತಾರೆ. ಯಾರು? 1964. ಓಕೆ, ಇವರು ಒಂದೊಂದು ಮಾಡೆಲ್ ನಂಬರ್. ಸೊ ಇದು ಆದಾಗ ಎಷ್ಟು ಸೇಲ್ ಆಗಿರುತ್ತೆ, ಬಟ್ ಅದು ಕೌಂಟ್ ಯಾರಿಗೆ ಕೊಟ್ಟಿಲ್ಲ. ಬಟ್ ಈ ಕೇಸಲ್ಲಿ ನೋಡಿದ್ರೆ ನಿಮಗೆ 1964 ಏನು ಈ ಕಂಪ್ಯೂಟರ್ನ ಕಂಡುಹಿಡಿದಿರುತ್ತೆ 101 ಮಾಡೆಲ್ ನಂಬರ್, ಅದು 44,000 ಸೇಲ್ ಆಗಿದೆ. ಇದು ಪ್ರೋಗ್ರಾಮಬಲ್ 101 ಪ್ರೋಗ್ರಾಮಬಲ್ ಕಂಪ್ಯೂಟರ್. 1968 ದಿಸ್ ಇಸ್ ದ ಲಾಸ್ಟ್ ಕಂಪ್ಯೂಟರ್ ನಾನು ಹೇಳೋದು ಫಸ್ಟ್ ಜನರೇಷನಲ್ಲಿ. 1968 ಹ್ಯಾವ್ಲೆಟ್ ಪ್ಯಾಕ್ವರ್ಡ್ ಅಂದರೆ HP ಅವರು, HP ಅಂತ ಏನು ಕಂಪ್ಯೂಟರ್ ನೀವು ನೋಡ್ತಿರ್ತೀರಲ್ಲ, HP ಅಂತ ಹ್ಯಾವ್ಲೆಟ್ ಪ್ಯಾಕರ್ಡ್ ಅವರು ಸ್ಟಾರ್ಟೆಡ್ ಸೆಲ್ಲಿಂಗ್ ದ HP 9100A. ಇದು ಮಾಡೆಲ್ ನಂಬರ್. ಇಂಪಾರ್ಟೆಂಟ್ ಗೈಸ್. ನೀವು ಮಾಡೆಲ್ ನಂಬರ್ ಕೇಳ್ಬೋದು. HP ಅವ್ರದ್ದು ಫಸ್ಟ್ ಲ್ಯಾಪ್ಟಾಪ್ ಯಾವುದಿತ್ತು, IBM ಅವ್ರದ್ದು ಯಾವುದಿತ್ತು, MITದವ್ರದ್ದು ಯಾವುದಿತ್ತು ಅಂತ ಅದನ್ನು ನೋಡ್ಕೊಳ್ಳಿ. ಓಕೆ, HP 9100A ಅನ್ನೋ ಲ್ಯಾಪ್ಟಾಪ್ನ HP ಅವರು ಬಿಡ್ತಾರೆ
ಸ್ಟಾರ್ಟ್ ಮಾಡ್ತಾರೆ ಸೆಲ್ ಮಾಡೋದು. ಇಟ್ ವಾಸ್ ದ ಫಸ್ಟ್ ಮಾಸ್ ಮಾರ್ಕೆಟೆಡ್ ಡೆಸ್ಕ್ಟಾಪ್ ಕಂಪ್ಯೂಟರ್. ನೋಡಿ, ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಲ್ಲ. ಇವೆರಡು ಏನು ಕಂಪ್ಯೂಟರ್ಸ್ ಕಂಡುಹಿಡಿದಾರೆ ಎಲ್ಲರೂ ಡೆಸ್ಕ್ಟಾಪೇ. ಓಕೆ, ಫಸ್ಟ್ ಹೆವಿ ಮಾಸಲ್ಲಿ ಪ್ರೊಡಕ್ಷನ್ ಆಗಿರೋಂಥ ಒಂದು ಕಂಪ್ಯೂಟರ್ HP ಅವ್ರದ್ದು 1968ಅಲ್ಲಿ. ಓಕೆ, ಇದರಲ್ಲಿ ನಿಮ್ಗೆ ಬರೋಂಥ ಕ್ವಶನ್ಸ್ ಏನಂದರೆ, ಫಸ್ಟ್ ಕಂಪ್ಯೂಟರ್ ಯಾವ ವರ್ಷದಲ್ಲಿ ಇನ್ವೆಂಟ್ ಆಯ್ತು ಅಂತ ಕೇಳ್ಬೋದು. ಅದಾದಮೇಲೆ ಯಾವ ಕಂಪ್ನಿಯವರು ಇನ್ವೆಂಟ್ ಮಾಡಿದ್ದು ಅಂತ ಕೇಳ್ಬೋದು. ಆ ಕಂಪ್ನಿ ಫುಲ್ ಫಾರ್ಮ್ ಸಹ ಕೇಳ್ಬೋದು. IBM ಅಂದರೆ ಏನು ಫುಲ್ ಫಾರ್ಮ್ ಸಹ ಕೇಳ್ಬೋದು. ಓಕೆ, ಆದಮೇಲೆ ಯಾವ ಮಾಡೆಲ್ ಅಂತ ಕೇಳ್ಬೋದು. ಓಕೆ, ಆದಮೇಲೆ ಇಂಟಿಗ್ರೇಟೆಡ್ ರ್ಯಾಮ್ ಅನ್ನೋದು ಯಾವ ವರ್ಷದಲ್ಲಿ ಕಂಡುಹಿಡಿದಿದ್ರು ಅಂತ ಕೇಳ್ಬೋದು ಗೈಸ್. ಅದರದ್ದು ನೇಮ್ ಏನಿತ್ತು, ವೇರ್ಲ್ ವರ್ಲ್ಡ್ ಅಂತಿತ್ತು. ಫಸ್ಟ್ ಟ್ರಾನ್ಸಿಸ್ಟರೈಸ್ಡ್ ಕಂಪ್ಯೂಟರ್ ಅಂತಂದರೆ ಯಾವಾಗ ಬಂತು ಅಂತ ಕೇಳ್ಬೋದು. ಅದು ಯಾರು ಮಾಡಿದ್ದು, 1956ಅಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಅದು ಬಿಟ್ಟರೆ ಇನ್ನು HP ಇವೆಲ್ಲ ಜಸ್ಟ್ ಮಾಡಲ್ ನಂಬರ್ಸ್, ಅಷ್ಟೇನು ಸೀರಿಯಸ್ ಇಲ್ಲ, ಬಟ್ ಜಸ್ಟ್ ರ್ಯಾಂಡಮ್ ಆಗಿ ನೀವು ನೆನ್ಪಿಟ್ಕೋಬೇಕು. ಓಕೆ, ಈಗ ಕಂಪ್ಯಾರಿಸನ್ ಮಾಡೋಣ ಓಲ್ಡ್ ಕಂಪ್ಯೂಟರ್ಸ್ಗೆ ಈಗಿರೋ ನ್ಯೂ ಕಂಪ್ಯೂಟರ್ಸ್ಗೆ ಏನಿದೆ ನೋಡಿ. ಓಲ್ಡ್ ಕಂಪ್ಯೂಟರ್ ಹೇಗಿತ್ತು, ಹೀಗೆ ಡೂಮಾಗಿ TV ಈ ಥರ ಇಷ್ಟು ಮುಂದೆ ದೊಡ್ಡದಾಗಿ ಕೀಪ್ಯಾಡೋ ಏನೋ ಅಂತ ಕರ್ಕೊಳ್ಳಿ. ಓಕೆ, ಕೀಬೋರ್ಡ್ ಅಂತ ಕರೆಯೋಣ. ಬೋರ್ಡ್ ಥರ ಇದೆ ಕೀಬೋರ್ಡ್. ಈಗಿರೋ ಕಂಪ್ಯೂಟರ್ಸ್ ನೋಡಿ ಎಷ್ಟು ತಿನ್ನಾಗಿದೆ. LCD ಡಿಸ್ಪ್ಲೇ, 2 ಸ್ಪೀಕರು, ಒಂದು ಕೀಬೋರ್ಡು ಮತ್ತು CPU, ಮತ್ತು ಇಲ್ಲಿ ಮೌಸು. ಇಷ್ಟೆಲ್ಲ ಡಿವೈಸ್ ಇದೆ. ಇಲ್ಲಿ ನೋಡಿ ಮೌಸ್ ಇಲ್ಲ, ಎಲ್ಲ ಇದ್ರಾಗೆ ಇದೆ. ಬಟ್ ಏನಂದರೆ ಆಗಿನ ಕಾಲದಲ್ಲಿ ಬಂದಿರೋಂಥ ಕಂಪ್ಯೂಟರ್ಗೆ ವ್ಯಾಲ್ಯೂ ಜಾಸ್ತಿ ಇತ್ತು, ಕಾಸ್ಟ್ಲಿನೂ ಇತ್ತು. ಆ್ಯಂಡ್ ಈ ಥರ ಕಂಪ್ಯೂಟರ್ಸ್ನ ಅವರು ಎಲ್ಲ ಕಡೆ ಯೂಸ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಗೌರ್ಮೆಂಟ್ ಆಫೀಸಸಲ್ಲಿ, ಪವರ್ ಪ್ಲ್ಯಾಂಟ್ಸಲ್ಲಿ, ಮಿಲ್ಟ್ರಿ ಅಪ್ಲಿಕೇಶನ್ಸಲ್ಲಿ, ಓಕೆ, ಮಿಲ್ಟ್ರಿ ಏರಿಯಾಸಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು, ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಆಗಬೇಕಂತೇಳಿ. ಓಕೆ, ಆದ ನಂತರ ಕಂಪ್ಯೂಟರ್ಸ್ ಈಗಿನ ಕಾಲದಲ್ಲಿ ಬಂದಿರೋಂಥ ಕಂಪ್ಯೂಟರ್ಸ್ ನೋಡಿ ಪ್ರತಿಯೊಂದು ಮನೆಯಲ್ಲಿದ್ದಾವೆ. ಓಕೆ, ಎವ್ರಿವೇರ್ ಎವ್ರಿಥಿಂಗ್, ಎಲ್ಲ ಕಡೆನೂ ಇದೆ. ಕಂಪ್ಯೂಟರ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಹೋಮ್ ವರ್ಕ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಆಫೀಸ್ ವರ್ಕ್ ಯೂಸ್ ಮಾಡ್ತೀವಿ, ಪ್ರೆಸೆಂಟೇಷನ್ಸ್ ಕೊಡೋಕ್ಕೆ ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಬ್ರೌಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಸಮ್ಟೈಮ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಏನೋ ಒಂದು ಮಾಡ್ಬೇಕಂತನೂ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ ಅನ್ನೋದು ಅಷ್ಟು ಕಾಮನ್ ಗ್ಯಾಡ್ಜೆಟ್ ಆಗ್ಬಿಟ್ಟಿದೆ ಈ ಕಾಲದಲ್ಲಿ, ಇವತ್ತಿನ ದಿನದಲ್ಲಿ. ಬಟ್ ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಇತ್ತಿತ್ತು. ಅದನ್ನು ಕೆಲವೊಂದು ಸ್ಪೆಷಲೈಸ್ಡ್ ಏರಿಯಾಸಲ್ಲಿ ಮಾತ್ರನೇ ಯೂಸ್ ಮಾಡ್ತಾಯಿದ್ರು, ಯಾಕಂದರೆ ಅಲ್ಲಿ ವರ್ಕ್ಸು ಭಾಳ ಫಾಸ್ಟರ್ ಆಗಬೇಕು ಅಂತೇಳಿ. ಈಗಿನ ಕಾಲದಲ್ಲಿ ಕಂಪ್ಯೂಟರ್ಸು ಗೌರ್ಮೆಂಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಕಡಿಮೆ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಅಪ್ಗ್ರೇಡ್ ಆಗ್ತಾ ಇದೆ, ಸ್ಲೋ ಆಗಿ ಎಲ್ಲ ಕಡೆನೂ ಅಪ್ಗ್ರೇಡ್ ಆಗ್ತಾ ಇದೆ. ಪೇಪರ್ಲೆಸ್ ವರ್ಕ್ನ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಬಟ್ ಆದರೂ ಕೆಲವೊಂದು ಕಡೆ ಟ್ರಸ್ಟ್ ಬಿಲೀಫ್ಸಿಂದ ಪೇಪರ್ ವರ್ಕ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈಗಲೂ ನೀವು ಕಂಪೇರ್ ಮಾಡಿಕೊಂಡ್ರೆ ಜಪಾನ್ ಅಂತ ಕಂಟ್ರೀಸ್ನಲ್ಲಿ ಇನ್ನೂ ಪೇಪರ್ ವರ್ಕ್ಗೆ ಯೂಸ್ ಮಾಡ್ತಾರೆ. ಓಕೆ, ಡಿಜಿಟಲ್ ಸ್ವಲ್ಪ ಕಡಿಮೆ, ಬಟ್ ಆದಷ್ಟು ಪೇಪರ್ ವರ್ಕ್ಗೆ ಮಾಡ್ತಾರೆ. ಸೊ ಕಂಪ್ಯೂಟರ್ಸ್ನ ಎಲ್ಲಿ ಯೂಸ್ ಮಾಡಬೇಕು, ಆ ಇಂಡಸ್ಟ್ರೀಸಲ್ಲಿ ಮಾತ್ರ ಕ್ಯಾಲ್ಕುಲೇಷನ್ಸ್ಗೆ, ಮಷಿನ್ಸ್ಗೆ ಅಂತ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಈಗ ನೋಡಿ, ಇವರಿಬ್ಬರು ಯಾರು? ಮೇಡಮ್ ಅವರು, ತುಂಬ ಬ್ರೈನಿ ಮೇಡಮ್. ಇವ್ರನ್ನ ನಾವು ಶಕುಂತಲಾ ದೇವಿ ಅಂತ ಕರಿತೀವಿ. ಶಕುಂತಲಾ ದೇವಿಯವರು 1968ಅಲ್ಲಿ ತಗೊಂಡಿರೋಂತಹ ಒಂದು ಇಮೇಜ್. ಓಕೆ ನೋಡಿ, ಅವ್ರನ್ನ ನಾವು ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಕರಿತಾ ಇದ್ವಿ. ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಕರಿತಾ ಇದ್ವಿ. ಬಟ್ ಚಾರ್ಲ್ಸ್ ಬೆಬೇಜ್ ಅವರು ಯಾವ ವರ್ಷದಲ್ಲಿ ನೋಡಿ ಹುಟ್ಟಿರೋದು? ಡಿಸೆಂಬರ್ 26, 1791. ಅವರು ಮರಣ ಹೊಂದಿದ್ದು ಅಕ್ಟೋಬರ್ 18, 1871ಅಲ್ಲಿ. ಇವರು ಒಂದು ಫಸ್ಟ್ ಕಂಪ್ಯೂಟರ್ನ ಕಂಡುಹಿಡಿದಿರ್ತಾರೆ. ವೆರಿ ಫಸ್ಟ್ ಕಂಪ್ಯೂಟರ್ ಕಂಡುಹಿಡಿದಿದ್ದು ಇವರೇ. ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಕಂಡುಹಿಡಿದು ಕೊಟ್ಟಿದ್ದು ಇವರೇ. ಫಸ್ಟ್ ಕಂಪ್ಯೂಟರ್ ಇನ್ವೆಂಟರ್ ಅಂತ ನಾವು ಕರಿಬೋದು. ಓಕೆ, ಸೊ ನಿಮಗೆ ಫಸ್ಟ್ ಕಂಪ್ಯೂಟರ್ಸು ಇನ್ವೆಂಟರ್ನ ಹೆಸರು ಕೇಳಿದ್ರೆ ನೀವು ಚಾರ್ಲ್ಸ್ ಬೆಬೇಜ್ ಅಂತ ಹಾಕಬೇಕು. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಏನಾದ್ರು ಕೇಳಿದೆ ಅಂದರೆ ಡಿಸೆಂಬರ್ 26, 1791 ಅಂತ ಹೇಳಿ
ಇವ್ರು ಕಂಡು ಹಿಡಿದ್ರು ಕಂಪ್ಯೂಟರ್ ಈ ಥರ ಇತ್ತು. ಓಕೆ, ಸ್ವಲ್ಪ ಬೇಸಿಕ್ ಡೀಟೇಲ್ಸ್ ಬಗ್ಗೆ ಹೋಗೋಣ ಅಂತ. ನೋಡಿ, ಶಕುಂತಲಾ ದೇವಿ ಅವರು ಅವ್ರ ಡೀಟೇಲ್ಸ್ ನೋಡ್ಕೊಂಡ್ರೆ ಇವ್ರನ್ನ ನಾವು ಮೆಂಟಲ್ ಕ್ಯಾಲ್ಕುಲೇಟರ್ ಅಂತ ಕರಿತಾ ಇದ್ವಿ, ಅಂಡ್ ರೈಟರ್ ಸಹ ಅವರು. ಓಕೆ, ಇವ್ರನ್ನ ಹ್ಯೂಮನ್ ಕಂಪ್ಯೂಟರ್ ಅಂತ ಕರೀತಾರೆ ಎಲ್ಲರೂ. ಮೈನ್ ಆಗಿ ಪ್ರೌಡ್ ಆಗಿ ಹೇಳ್ಕೊಬೇಕಿರೋಂಥ ವಿಷಯ ಏನಂತಂದ್ರೆ, ಇವರು ಮ್ಯಾಥಮೆಟಿಕ್ ಅಬಿಲಿಟೀಸು ಯೂನಿವರ್ಸಿಟಿ ಆಫ್ ಮೈಸೂರಲ್ಲೇ ಅಬ್ಸರ್ವ್ ಮಾಡಿದ್ದಾರೆ. ಓಕೆ, ವಿತೌಟ್ ಎನಿ ಫಾರ್ಮಲ್ ಎಜುಕೇಶನ್. ನೋಡಿ, ಓಕೆ, ವಿತೌಟ್ ಎನಿ ಫಾರ್ಮಲ್ ಎಜುಕೇಶನು ಅವ್ರಿಗೆ ಇಂಪೀರಿಯಲ್ ಕಾಲೇಜ್ ಅವರು ಲಂಡನ್ನಲ್ಲಿ ಸಹ ಇನ್ವೈಟ್ ಮಾಡಿದ್ದಾರೆ. ಪೋಸ್ಟ್ ಮಸ್ ಅವಾರ್ಡು ಬಂದಿದೆ, ಅಂದರೆ ಅವ್ರು ತೀರೋಗಿದ್ದ ನಂತರ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಇವಾಗ 30th ಜುಲೈ 2020ನಲ್ಲಿ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲಿ ಅವರ ಹೆಸರನ್ನ ಪೋಸ್ಟ್ ಮಸ್ ಅಲ್ಲ ಸಾರಿ ಯಾವಾಗ 1982ನಲ್ಲಿ ಮಾಡಿದ್ದಾರೆ. ಪೋಸ್ಟ್ ಮಸ್ ಅವಾರ್ಡ್ ಅವ್ರಿಗೆ ಯಾವಾಗ ಬಂದಿದೆ, ಸರ್ಟಿಫಿಕೇಟ್ ಆಫ್ ದಿ ರೆಕಾರ್ಡ್ ಫಾರ್ ವಾಸ್ ಗಿವನ್ ಪೋಸ್ಟ್ ಮಸ್ಲಿ ಆನ್ 30th ಜುಲೈ 2020, ಮೊನ್ನೆ ರೀಸೆಂಟಾಗಿ. ಓಕೆ, ಎಲ್ಲಿ ಕೊಟ್ಟಿದ್ದಾರೆ, ವರ್ಲ್ಡ್ ರೆಕಾರ್ಡ್ ಆನ್ 18 ಜೂನ್ 1980 ಅಟ್ ಇಂಪೀರಿಯಲ್ ಕಾಲೇಜ್ ಲಂಡನ್. ಓಕೆ, ಅದಾದಮೇಲೆ ಇವರು ಪಕ್ಕ ಬೆಂಗಳೂರವರು, ಬೆಂಗಳೂರು ಲೋಕಲ್. ಶಕುಂತಲಾ ದೇವಿ ವಾಸ್ ಬಾರ್ನ್ ಆನ್ 4th November 1929 ಅಟ್ ಬೆಂಗಳೂರು, ಕರ್ನಾಟಕ, ಟು ಎ ಕನ್ನಡ ಬ್ರಾಹ್ಮಿನ್ ಫ್ಯಾಮಿಲಿ. ಓಕೆ, ಕನ್ನಡಿಗರು. ಸೊ ಶಕುಂತಲಾ ದೇವಿ ಅಂತವರು ಮತ್ತೆ ಮುಂದೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರು ಕಾಲದಲ್ಲಿ ಅವ್ರು ಮಾಡಿರೋ ಅಂತಹ ಕ್ಯಾಲ್ಕುಲೇಷನ್ಸ್, ಆ ಫಾಸ್ಟ್ನೆಸ್ ಈಗ ಕಂಪ್ಯೂಟರ್ ಮಾಡ್ತಾ ಇದೆ. ಓಕೆ, ಅವ್ರು ಕೊಟ್ಟಿರುವಂತಹ ಒಂದು ಹಿಂಟ್ಸ್, ಅದನ್ನು ತಗೊಂಡು ಕಂಪ್ಯೂಟರ್ನ ಇನ್ನೂ ಡೆವಲಪ್ ಮಾಡೋಕ್ಕೆ ಅನುಕೂಲ ಆಗಿದೆ. ಓಕೆ, ಈಗ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಇವ್ರ ಬಗ್ಗೆ ಜಾಸ್ತಿ ಓದೋದಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನಿಲ್ಲ, ಬಟ್ ನಿಮ್ಮ ಇಂಟ್ರೆಸ್ಟ್ ಪಾಯಿಂಟ್ ಆಫ್ ವ್ಯೂ ನೀವು ಬೇಕಂದ್ರೆ ಇನ್ನೂ ಜಾಸ್ತಿ ಓದ್ಬೋದು, ತೊಂದರೆ ಇಲ್ಲ. ನೆಕ್ಸ್ಟ್, ಈಗ ನಾವು ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಲ್ಲಿ ಬಂದರೆ ನೋಡಿ, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಯಾವ ವರ್ಷದಲ್ಲಿ ಬಂದಿದೆ? ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ 1946 to 1959. ಓಕೆ, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಏಜ್ ನಾನು ಕೇಳ್ತಿರೋದು, ಈ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಯಾವಾಗ 1946 ಇಂದ ಸ್ಟಾರ್ಟ್ ಆಗಿದೆ. ಓಕೆ, 1946 ಇಂದ ಹಿಡಿದು 1959 ಫಸ್ಟ್ ಜನರೇಷನ್ ಅಲ್ಲಿ ಮುಗಿತು, ಖತಮ್. ಸೆಕೆಂಡ್ ಜನರೇಷನ್ ಯಾವಾಗ? ಅದೇ 1959 ಇಂದ 1965. ಥರ್ಡ್ ಜನರೇಷನ್ 1965 ಇಂದ 1971. ಫೋರ್ತ್ ಜನರೇಷನ್ 1971 ಇಂದ 1980. ಈಗ ನಾವು ಇರೋದು ಫಿಫ್ತ್ ಜನರೇಷನ್. ಈಗ ನಿಮಗೆ ಈ ಪರ್ಟಿಕ್ಯುಲರ್ ಕ್ವಶನ್, ಈ ಟೇಬಲಿಂದ ಬರುವಂಥ ಕ್ವಶನ್ ಏನಂತಂದರೆ, ನಾವು ಈಗ ನಡೀತಿರೋದು ಜನರೇಷನ್ ಆಫ್ ಯಾವ ಜನರೇಷನಲ್ಲಿ ಇದೀವಿ ಅಂತ ಕೇಳ್ಬೋದು. ಯು ಹ್ಯಾವ್ ಟು ಟೆಲ್ ದ ಫಿಫ್ತ್ ಜನರೇಷನ್. ಅದು ಯಾವಾಗಿಂದ ಸ್ಟಾರ್ಟ್ ಆಗಿತ್ತು? 1918 ಸ್ಟಾರ್ಟ್ ಆಗಿತ್ತು. ಓಕೆ, ಈ ಜನರೇಷನಲ್ಲಿ ಯೂಸ್ ಮಾಡೋಂಥ ಕೋರ್ ಎಲಿಮೆಂಟ್ ಏನು? ಫಸ್ಟ್ ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡಿದ್ವಿ. ಇದೆಲ್ಲ ವ್ಯಾಕ್ಯೂಮ್ ಟ್ಯೂಬ್ಸಿಂದ ಮಾಡಿರ್ತಾರೆ ಗೈಸ್. ಸೆಕೆಂಡ್ ಜನರೇಷನ್ ಸ್ಟಾರ್ಟ್ ಆಗಿದ್ದು ಟ್ರಾನ್ಸಿಸ್ಟರ್ಸ್ ಬೇಸ್ಡ್ ಮೇಲಿಂದ. ಸೊ IBM ಅವರು ಇನ್ವೆಂಟ್ ಮಾಡಿರೋದು ಅಲ್ಲಿಂದನೇ ಶುರು ಆಯಿತು. ಥರ್ಡ್ ಜನರೇಷನ್ ಕಂಪ್ಯೂಟರ್ಸು ICs, ಟೋಟಲಿ ಚಿಪ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. IC ಅಂದೇನು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ಅದರಿಂದ ಯೂಸ್ ಮಾಡೋದು ಸ್ಟಾರ್ಟ್ ಆಗಿದೆ ಥರ್ಡ್ ಜನರೇಷನ್ ಕಂಪ್ಯೂಟರ್ಸ್, ಅದು 1965ನಿಂದ. ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್, ಇಟ್ ಈಸ್ ಅಬೌಟ್ VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಓಕೆ, ಇದು ICs, ಇದು ಒಂದು ನಿಮಗೆ ಟ್ರಾನ್ಸಿಸ್ಟರ್ಸ್. ಫಸ್ಟ್ ಜನರೇಷನ್ ಬಂದು ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಫಿಫ್ತ್ ಜನರೇಷನ್ ಬಂದು 1918 ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನೋದು ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಕಂಪ್ಯೂಟರ್ಸ್ನ ಬಿಲ್ಡ್ ಮಾಡ್ತಾ ಇದ್ವಿ. ಇದು ತುಂಬ ಸಣ್ಣಕ್ಕಿರುತ್ತೆ, ವೆಯ್ಟ್ಲೆಸ್ಸು. ಸೊ ಎಲ್ಲ ಥರ ಫಂಕ್ಷನ್ಸ್ನ ನಾವು ಕಡಿಮೆ ಸೈಜಲ್ಲೇ ಮಾಡೋದಕ್ಕೆ ಅವಕಾಶ ಆಗಿದೆ. ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ನಾವು ಇವತ್ತಿನ ಕಾಲದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಓಕೆ, ಆ್ಯಂಡ್ ಈಗ ನಿಮ್ಗೆ ಕೆಲವೊಂದು ಹಿಂಟ್ ಕೊಡಬೇಕಂತಂದರೆ ಏನೇನು ಇಂಪಾರ್ಟೆಂಟ್ ಇದೆ, ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತಲ್ಲಿ ಏನೇನು ಇಂಪಾರ್ಟೆಂಟ್ ಇದೆ ಅಂತಂದು ಈ 3 ಇಂಪಾರ್ಟೆಂಟು ಪ್ಯಾರಾಮೀಟರ್ಸ್ ನೀವು ನೆನ್ಪಿಡು. ಮೈನ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು, ಅದನ್ನೇ ಇವಾಗ ನಾವು ಡಿಸ್ಕಸ್ ಮಾಡಿರೋದು. ಸ್ಪೀಡ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಒಂದು ಸೈಜ್ ಬಗ್ಗೆ. ನೋಡಿ, ಫಸ್ಟ್ ಜನರೇಷನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಏನು ಯೂಸ್ ಮಾಡಿದ್ವಿ, ಅದು ಫ್ಯೂ ಕಿಲೋ ಹರ್ಡ್ಸ್ ಅಷ್ಟೇ ಇತ್ತು. ಅಂದರೆ ಕಿಲೋ ಹರ್ಡ್ಸ್ ಫ್ರೀಕ್ವೆನ್ಸಿ ಬಂದು ಫ್ಯೂ ಕಿಲೋ ಹರ್ಡ್ಸ್ ಅಷ್ಟೇ ಇರ್ತಿತ್ತು. ಸೈಜ್ ಮಾತ್ರ ನೋಡಿ ಲಾರ್ಜ್, ದೊಡ್ಡ ಸೈಜು, ಬಲ್ಕ್ ಇರ್ತಿತ್ತು. ಆದಮೇಲೆ ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್ಸ್ ಯಾವಾಗ ಯೂಸ್ ಮಾಡ್ತೀವಿ, ಆಗ ಮಿಲಿಯನ್ಸ್ ಆಫ್ ಹರ್ಡ್ಸ್. ಓಕೆ, ಏನು ಮಿಲಿಯನ್ಸ್ ಆಫ್ ಹರ್ಡ್ಸ್, ಮೆಗಾ ಅಲ್ಲ, ಮಿಲಿಯನ್ಸ್, MI, ಮಿಲಿಯನ್ಸ್ ಆಫ್ ಹರ್ಡ್ಸ್.
ಸ್ಮಾಲರ್ ಇತ್ತು, ಮೋರ್ ಪವರ್ಫುಲ್ ಇತ್ತು ಸೆಕೆಂಡ್ ಜನರೇಷನ್. ಥರ್ಡ್ ಜನರೇಷನ್ ನೋಡಿ ಐಸಿಸ್. ಓಕೆ, ಐಸಿಸ್ ಯೂಸ್ ಮಾಡ್ತಾ ಇದ್ದೀವಿ. ಬಿಲಿಯನ್ಸ್ ಆಫ್ ವರ್ಡ್ಸ್ ಇರ್ತಿತ್ತು. ಓಕೆ, ಬಿಲಿಯನ್ಸ್ ಆಫ್ ವರ್ಡ್ಸು, ವೆರಿ ಸ್ಮಾಲ್ ಸೈಜು ಮತ್ತು ಪವರ್ಫುಲ್ ಇರ್ತಿತ್ತು. ಮೈಕ್ರೋ ಪ್ರೊಸೆಸ್ ಫೋರ್ತ್ ಜನರೇಷನ್ ಬಂದಾಗ ಮೈಕ್ರೋ ಪ್ರೊಸೆಸ್ ಯೂಸ್ ಮಾಡ್ತಾ ಇದ್ವಿ. ಗಿಗಾ ಹರ್ಡ್ಸಲ್ಲಿ ರೇಂಜಲ್ಲಿ ಇರ್ತಿತ್ತು, ಇದನ್ನು ನಾವು ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಕರಿತಾ ಇದ್ದೀವಿ ಈಗ. ಓಕೆ, ಆ್ಯಂಡ್ ಫಿಫ್ತ್ ಜನರೇಷನ್ ಬಂದು ಈ ಕಾಲದಲ್ಲಿ ನಾವು ಯೂಸ್ ಮಾಡ್ತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತೇಳಿ. ಇದರಲ್ಲಿ ನೋಡಿ ಟ್ರಮಂಡಸ್ ಸ್ಪೀಡ್ ಇದೆ. ಈ ಸ್ಪೀಡ್ ಇನ್ನೂ ಡಿಫೈನ್ ಆಗಿಲ್ಲ, ಬಟ್ ನಾವು ಈ ಕಾಲದಲ್ಲಿ ಯೂಸ್ ಮಾಡ್ತಿರೋವೆಲ್ಲ ಗಿಗಾ ಹರ್ಡ್ಸ್ ರೇಂಜಲ್ಲಿ ಇದ್ದಾವೆ. ಸೊ ವಿ ಆರ್ ಸ್ಟಿಲ್ ಇನ್ ದ ಫೋರ್ತ್ ಜನರೇಷನ್. ಈ ಫಿಫ್ತ್ ಜನರೇಷನಲ್ಲಿ ನೋಡಿದ್ರೆ ಟ್ರೆಮಂಡಸ್, ನಾವು ಜಾಸ್ತಿ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತಿರೋದು ಇನ್ನು ಫೋರ್ತ್ ಜನರೇಷನ್ ಲ್ಯಾಪ್ಟಾಪ್ಸ್ ಯೂಸ್ ಮಾಡ್ತೀವಿ, ಬಟ್ ವಿ ಆರ್ ಆಲ್ರೆಡಿ ಇನ್ ಟು ದ ಫಿಫ್ತ್ ಜನರೇಷನ್. ಓಕೆ, ವಿ ಆರ್ ಆಲ್ರೆಡಿ ಇನ್ ಟು ದ ಫಿಫ್ತ್ ಜನರೇಷನ್ ಲ್ಯಾಪ್ಟಾಪ್ಸ್ ಯೂಸ್ ಮಾಡಬೇಕಂದ್ರೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಡ್ ಆನ್ ಆಗಬೇಕು, ಪ್ಲಸ್ ಪ್ಯಾರಲಲ್ ಪ್ರೊಸೆಸಿಂಗ್ ಆ್ಯಡ್ ಆನ್ ಆಗಬೇಕು. ಸೊ ಟ್ರೆಮಂಡಸ್ ಸ್ಪೀಡ್ ಆ್ಯಂಡ್ ಪವರ್ ಇದೆ ನೋಡಿ, ತುಂಬ ಹೈ ಸ್ಪೀಡು ಮತ್ತು ಪವರು, ಸ್ಟಿಲ್ ಇನ್ ಡೆವಲಪ್ಮೆಂಟ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇದೆ. ಓಕೆ, ಈಗ ಐ ಬಿ ಎಮ್ ಅಂತ ಅಂದರೆ ಏನು? ವಾಟ್ ಯು ಮೀನ್ ಬೈ ಐ ಬಿ ಎಮ್? ಐ ಬಿ ಎಮ್ ಅವರು ಫಸ್ಟ್ ಇನ್ವೆಂಟ್ ಮಾಡಿದಾಗ ಅದರಲ್ಲಿ ಹೊಲೆರಿತ್ ಬಿಲ್ಟ್ ಎ ಕಂಪನಿ. ಹೊಲೆರಿತ್ ಅನ್ನೋರು ಒಂದು ಕಂಪ್ನಿನ ಬಿಲ್ಡ್ ಮಾಡ್ಕೊತಾರೆ. ಏನಕ್ಕೆ? ಒಂದು ಕ್ಯಾಲ್ಕುಲೇಷನ್ಸ್ನ ಟ್ಯಾಬ್ಲೆಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಟ್ಯಾಬ್ಲೆಟಿಂಗ್ ಮಷಿನ್ ಕಂಪನಿ ವಿಚ್ ಇವೆಂಚುಲಿ ಬಿಕೇಮ್, ಅದು ಹೊಲೆರಿತ್ ಅವರು ಒಂದು ಬಿಲ್ಡ್ ಮಾಡಿರೋಂಥ ಒಂದು ಕಂಪನಿ. ಅದೊಂದು ಕಂಪ್ನಿನೇ ಇವತ್ತು ಐ ಬಿ ಎಮ್ ಅಂತ ನಾವು ಕರೆಯಲಾಗಿದೆ. ಐ ಬಿ ಎಮ್ ಅಂತಂದರೆ ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷಿನ್ಸ್ ಅಂತ ಅರ್ಥ. ಓಕೆ, ಇಂಟರ್ನ್ಯಾಷನಲ್ ಬಿಸಿನೆಸ್ ಮಷಿನ್, ಟುಡೇ ಇಟ್ ಈಸ್ ಕಾಲ್ಡ್ ಆಸ್ ಐ ಬಿ ಎಮ್. ಓಕೆ ಗೈಸ್, ನಾನು ಇಷ್ಟು ಹೇಳ್ತಾ ನಾನು ನನ್ನ ಮಾಹಿತಿನ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ಯುವರ್ ವ್ಯೂಸ್ ಐ ವಿಲ್ ಕಂಟಿನ್ಯೂ ದ ಸೆಷನ್ ಗೈಸ್. ಓಕೆ, ಸೊ ದಯಮಾಡಿ ಶೇರ್ ಮಾಡಿ. ಈ ವಿಡಿಯೋ ಲೈಕ್ ಆಗಿದೆ ಡೆಫಿನೆಟ್ ಆಗಿ ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಓಕೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್.